ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನಗೆ ಹೆಚ್ಚಾಗಿ ಏನಾದರೂ ಕಂಟೆಂಟ್ ಮಾಡಬೇಕು ಅಂತ ಆಗುತ್ತೆ, ಬಟ್ ನನ್ನ ಹಣೆ ಬರ ಏನೋ ಗೊತ್ತಿಲ್ಲ. ಬಟ್ ಕೂಡಿ ಬರೋದೇ ಇಲ್ಲ. ಆ ಟೈಮಿಗೆ ಆಗುವಾಗ ಮುಂದೆ ಹೋಗ್ಬಿಟ್ಟಿರುತ್ತೆ, ಆಲ್ರೆಡಿ ನನಗೆ ಮಾಡುವಂಥ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ. ಬಟ್ ಫಸ್ಟ್ ಚಾನಲಲ್ಲಿ ಒಂದು ಸ್ವಲ್ಪ ತುಂಬ ಅಂದರೆ ತುಂಬ ಸಪೋರ್ಟ್ ಇತ್ತು, ಮತ್ತು ಹಾಗೆ ಒಂಥರ ಇಂಟ್ರೆಸ್ಟ್ ಬರ್ತಾ ಇತ್ತು. ಬಟ್ ಇವಾಗೇನೋ ಅಷ್ಟೊಂದು ಸಪೋರ್ಟ್ ಕೂಡ ಇಲ್ಲ. ಹಾಗಾಗಿ ಸ್ವಲ್ಪ ನನಗೆ ಏನೋ ಒಂಥರ ಏನು ಕಂಟೆಂಟ್ ಮಾಡಿ ಹಾಕೋದು ಅಂತ ಹೇಳಿ ಸ್ವಲ್ಪ ಡಿಲೇ ಆಗುತ್ತೆ. ನಮ್ಮಲ್ಲಿ ಯಾವುದೇ ಥರದ ಹಬ್ಬ ಆಚರಣೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಇರ್ತೀನಿ. ಆದರೆ ಈ ಸತಿ ಯುಗಾದಿಗೂ ಕೂಡ ಏನು ಮಾಡಲಿಲ್ಲ ಆಚರಣೆ ಅಂತ. ಅಂದರೆ ಮಗ ಹೇಳ್ದ ಏನಾದರೂ ಊರಲ್ಲಿ ಮಾಡೋ ಸ್ಪೆಷಲ್ ಏನಾದರೂ ಮಾಡಿ ಅಂತ ಹೇಳಿ. ಹೋಳಿಗೆ ಮಾಡೋಕ್ಕೆ ಹೋದೆ, ಬಟ್ ಹೋಳಿಗೆ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಮೈದಾ ಹಿಟ್ಟು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಹಾಗಾಗಿ ಅದರದ್ದೇ ಬೇಳೆ ಸಾಂಬಾರು ಮಾಡ್ತಾರೆ, ಸೊ ಅದನ್ನು ಸಾಂಬಾರು ಮಾಡಿದ್ದೆ. ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಮಕ್ಕಳಿಗೆ ಇಷ್ಟ ಆಯಿತು. ಅದನ್ನು ಊಟ ಮಾಡಿದರು ತುಂಬ ಚೆನ್ನಾಗಿ. ಅದರ ರೆಸಿಪಿನ ನಾನು ಊರಿಗೆ ಹೋಗ್ತೇನಲ್ಲ, ಸೊ ಅಮ್ಮನ ಕೈಲಿ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಅಂತ ಹೇಳಿ ಸುಮಾರು ಸತಿ ತೋರಿಸಿದೆ ನಾನು. ಬ್ರೆಡ್ ಪಿಜ್ಜಾ ಮಾಡಿದ್ದೆ ಅಂತ ಹೇಳಿ, ಸೊ ಬೇಕು ಅಂತ ಹೇಳ್ತಾ ಇದ್ರು ಬ್ರೆಡ್ ಇದ್ದದ ಕಾರಣ. ಸೊ ಹಾಗಾಗಿ ಏನೂ ಇರಲಿಲ್ಲ, ಕಾರ್ನ್ ಇರಲಿಲ್ಲ, ಪನ್ನೀರ್ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಈರುಳ್ಳಿ ಇತ್ತು, ಹಾಗೆ ಚೀಸ್ ಇತ್ತು. ಸೊ ಹಾಗಾಗಿ ಅದನ್ನೇ ಎರಡು ಮ್ಯಾನೇಜ್ ಮಾಡಿ ಮಾಡಿಕೊಟ್ಟೆ. ಮಿಶಿದ್ದು ಖಾರ ಇದೆ, ನನಗೆ ಇದು ಬೇಕು. ಸ್ವಲ್ಪ ಸ್ಪೈಸಿ ಆಗಿತ್ತು. ಸೊ ಫಸ್ಟಿಗೆ ತಿಂತಾ ಇದ್ರು, ಲಾಸ್ಟಿಗೆ ಆಗುವಾಗ ಖಾರ ಆಯ್ತಲ್ಲ, ಅದು ಅರ್ಧ ತಿಂದ ತಕ್ಷಣ ಹೊಟ್ಟೆ ತುಂಬಿಬಿಡುತ್ತೆ ಅವ್ರಿಗೆ. ಸೊ ಹಾಗಾಗಿ ಒಂದು ಅರ್ಧ ಮುಕ್ಕಾಲೇನೋ ತಿನ್ಕೊಂಡ್ರು, ಮಿಕ್ಕಿದನ್ನ ಹಾಗೆ ಇಟ್ಬಿಟ್ಟು ಹೋದ್ರು. ಹೆಣ್ಮಕ್ಳು ತುಂಬಾ ಅಂದರೆ ಇವಾಗಿನ ಕಾಲದಲ್ಲಿ ತಮ್ಮ ಕಾಲ ಮೇಲೆ ತಾವೇ ನಿಲ್ಲಬೇಕು, ತಮ್ಮದೇ ಒಂದು ಐಡೆಂಟಿಟಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಸೊ ತುಂಬ ಅಂದರೆ ತುಂಬ ಕೆಲಸಗಳನ್ನ ಮಾಡ್ತಿದ್ದಾರೆ, ಅವರನ್ನು ಅವ್ರು ಐಡೆಂಟಿಫೈ ಮಾಡ್ಕೋತಿದ್ದಾರೆ. ಹಾಗಾಗಿ ಅಂಥ ಹೆಣ್ಮಕ್ಳನ್ನ ಹೆಚ್ಚಾಗಿ ಪ್ರೋತ್ಸಾಹ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ನಾನು ಕೂಡ ಅದರಲ್ಲೊಬ್ಳು ಅಂತ ಹೇಳ್ಬೋದು. ಯಾಕಂತಂದರೆ ನನಗೂ ಕೂಡ ಅದೇ ಒಂದು ಯಾವಾಗಿದ್ರೂ ಅಷ್ಟೇ, ನನಗೆ ಇನ್ನೊಬ್ಬರ ಕೈಲಿ ಕೆಲಸ ಮಾಡೋಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರನೇ ನಾನು ನನ್ನ ಒಂದು ಏನೋ ಹಾಬೀಸ್ ಆಗಿರಲಿ, ನನ್ನ ಒಂದು ಇಂಟ್ರೆಸ್ಟ್ ಆಗಿರ್ಬೋದು, ಅವನ್ನೇ ಒಂದು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಒಂದು ಇದು ಮಾಡೋಣ ಅಂತ ಹೇಳಿ ಅದೇ ಒಂದು ಮೈಂಡಲ್ಲಿದೆ ನನಗೆ. ಸೊ ಹಾಗಾಗಿ ಹೆಚ್ಚೆಚ್ಚಾಗಿ ಯಾರ್ಯಾರೆಲ್ಲ ಹೆಣ್ಮಕ್ಳು ಎಫರ್ಟ್ ಹಾಕಿ ಏನಾದರೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಪ್ರೋತ್ಸಾಹ ಮಾಡಿ, ಅವ್ರಿಗೊಂಥರ ಎನ್ಕರೇಜ್ ಆಗುತ್ತೆ. ಇದೊಂದು ವಿಡಿಯೋ ಮಾಡಿದೆ, ಬಟ್ ನಂದು ಅಷ್ಟು ವಾಯ್ಸ್ ಓವರ್ ಮೊಬೈಲಲ್ಲಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಮೈಕ್ ಇಲ್ಲ ಅಂತಂದರೆ. ಸೊ ಹಾಗಾಗಿ ಮಕ್ಕಳದ್ದು ಎಕ್ಸಾಮ್ ಲಾಸ್ಟ್ ಡೇ ನನಗೆ ಅವ್ರು ಬರ್ತಾರೆ ಅನ್ನೋ ಗಡಿಬಿಡಿ ಕರ್ಕೊಂಬರೋಕ್ಕೂ ಸಹ ಹೋಗಲಿಲ್ಲ ನಾನು. ಏನೋ ಸಾಂಬಾರು ಮೇಲಾರ ಏನೋ ಮಾಡ್ತಾ ಇದ್ದೆ, ಅದಕ್ಕೆ ಒಗ್ಗರಣೆ ಕೊಡಬೇಕಂತ ಹೇಳಿ ಕೊಡೋ ಅಷ್ಟೊತ್ತಿಗೆ ಗಡಿಬಿಡಿಯಲ್ಲಿ ಒಗ್ಗರಣೆ ಕೊಟ್ಟಿರೋ ಪಾತ್ರನ ಕೆಳಗಡೆ ಇಟ್ಟು ಸಡನ್ನಾಗಿ ಹಿಡ್ಕೊಂಡ್ಬಿಟ್ಟೆ ಕೈನ. ಅದು ಕೈ ಸಡನ್ನಾಗಿ ಬರ್ನ್ ಆಯಿತು. ಬಟ್ ನನಗೆ ಸಡನ್ನಾಗಿ ಫ್ಲ್ಯಾಶ್ ಆಗಿದ್ದೇನೋ ಅಂತಂದರೆ ಹೇಳಿದರು, ಏನಾದರೂ ಸುಟ್ಟರೆ ಅದಕ್ಕೆ ಏನಾದರೂ ಎಣ್ಣೆ ತಾಗಿದ್ರೆ ಏನು ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಗೋಧಿ ಹಿಟ್ಟನ್ನು ಸ್ವಲ್ಪ ಕ್ರೀಮ್ ಥರ ಮಾಡಿ ಆ ಬೆರಳಿಗೆ ಹಚ್ಕೊಂಡೆ ಒಂದು 5 ಮಿನಿಟ್ಸು. ಹಾಗಾಗುವಾಗ ಸ್ವಲ್ಪ ಕೂಡ ನನಗೆ ಆ ಒಂದು ಪೇನೇ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಅದು ಇದು ಕೂಡ ಏನು ಕೆಂಪು ಕೂಡ ಆಗಲಿಲ್ಲ, ನನ್ನ ಕೈ ಸುಟ್ಟಿದೆ ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಆಯಿತು. ಯಾರಿಗಾದರೂ ಸಡನ್ನಾಗಿ ಈ ಥರ ಬಿಸಿ ಮುಟ್ಟಿದೆ ಅಂತ ಅಂದರೆ ಗೋಧಿ ಹಿಟ್ಟನ್ನು ನೀರೆಲ್ಲ ಹಾಕಿ ಸ್ವಲ್ಪ ಕ್ರೀಮ್ ಥರ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ರಂತರೂ ನಾರ್ಮಲ್ ಆಗಿರುತ್ತೆ ಕೈ. ಮತ್ತೇನಾದರೂ ಎಣ್ಣೆ ಸಿಡೀತು ಅಂತ ಹೇಳಿದರೆ ತಿಕ್ಕಕ್ಕೆ ಹೋಗಬೇಡಿ ಅದನ್ನು. ಅದೇ ಇದಕ್ಕೆ ನೀವು ಡ್ರೈ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನನ್ನ ಕೈಲಿ ಒಂದ್ಸತಿ ಒಂದು ಸ್ಪೂನ್ ಎಣ್ಣೆ ಬಿದ್ದಿತ್ತು, ಬಟ್ ಅದರಿಂದ ಗುಳ್ಳೆ ಒಂಚೂರು ಸಹ ಬರಲಿಲ್ಲ ನನಗೆ, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಇದೊಂದು ಹೆಲ್ಪ್ಫುಲ್ ಆಗಿರುವಂತಹ
ಟಿಪ್ಸು. ಸೊ ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡಿ, ಯಾರಿಗೆ ಗೊತ್ತಿಲ್ಲ ಅವ್ರಿಗೂ ಕೂಡ ಶೇರ್ ಮಾಡಿ. ಮಕ್ಕಳು ಸ್ಕೂಲಿಂದ ಅವರೇ ಬಂದರು, ನನಗೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಅಲ್ಲಿ ನಾವು ಚಟ್ಟೆ ನೋಡಿದ್ವಿ ಅಂತ ಹೇಳಿದ್ರು. ಚಟ್ಟೆ ಅಂತ ಹೇಳಿದ್ರೆ ಈ ಒಂದು ಉಡದ್ ಬರುತ್ತಲ್ಲ, ಉಡದಿಂದ ದೊಡ್ಡದಿರುತ್ತೆ. ಸೊ ಅದನ್ನ ನೋಡಿದ್ವಿ ನಾವು, ಹೆದರಿಕೆ ಆಯ್ತು, ಓಡ್ ಬಂದ್ವಿ ಅಂತ ಹೇಳಿದ್ರು. ಇವಾಗ ಸ್ವಲ್ಪ ಅವ್ರನ್ನ ಕಂಟ್ರೋಲ್ ಮಾಡಿದ್ದೀನಿ, ಯಾಕಂತಂದ್ರೆ ಎಕ್ಸಾಮ್ ಆದ ತಕ್ಷಣ ಟಿ ವಿ ನೋಡ ಅಂತ ಹೇಳಿದನಲ್ಲ. ಬಟ್ ಯಾವಾಗ ನೋಡಿದ್ರು ಟಿ ವಿ ಮುಂದೆನೇ ಕುತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಸ್ವಲ್ಪ ಹೊತ್ತು ಟಿ ವಿ ನೋಡಬೇಕು ಮತ್ತು ಆಟ ಆಡಬೇಕು ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಹಾಗೆ ಮಾಡ್ತಾರೆ. ಬಟ್ ತುಂಬ ಅಂದರೆ ತುಂಬ, ಎಲ್ಲ ಮಕ್ಕಳು ಅಷ್ಟೇ, ನಮ್ಮ ಮಕ್ಕಳೇ ಅಂತ ಹೇಳಿ ಅಲ್ಲ, ತುಂಬ ಹೆಳಿಸ್ಕೋತಾರೆ. ಅವ್ರ ಕಡೆನೇ ಗಮನ ಬೇಕು. ಇನ್ನೇನು ಅವ್ರನ್ನ ಮಲಗಿಸೋ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ನನಗೆ ರಾಶಿ ರಾಶಿ ಬಟ್ಟೆ ಒಣಗಾಕಿದ್ದಿತ್ತು, ಅದನ್ನೆಲ್ಲ ಮಡ್ಚ್ಕೊಂಡು ಹೋದರೆ ಬೆಸ್ಟ್ ಅಂತ ಹೇಳಿ. ಯಾಕಂತಂದರೆ ಬಿಸಿಲಿಗೆ ಎಲ್ಲ ಅದು ಕಲರ್ ಹೋಗ್ಬಿಡುತ್ತೆ, ಕಲರ್ ಶೇಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಮಡ್ಚಿಡ್ತಾ ಇದ್ದೆ. ನನಗೆ ಮಡ್ಚಿಡುವಾಗ ಈ ಥರ ಸಪ್ರೇಟಾಗಿ ಇಲ್ಲಿನೇ ಮಡ್ಚಿಟ್ಕೊಂಡು ಒಳಗಡೆ ತೊಗೊಂಡು ಹೋದರೆ ಇಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಸೊ ಹಿಂದ್ಗಡೆನೇ ಈ ಥರ ನಾನು ಡೈಲಿ ಯೂಸು ಮತ್ತು ಸ್ಕೂಲಿಗೆ ಹಾಕ್ಕೊಂಡು ಹೋಗೋದು, ನನ್ನ ಬಟ್ಟೆ ಬೇರೆ, ಹಸ್ಬೆಂಡ್ ಬಟ್ಟೆ ಬೇರೆ, ಮಕ್ಕಳ ಬಟ್ಟೆ ಬೇರೆ, ಈ ಥರ ಎಲ್ಲ ಸಪ್ರೇಟಾಗಿ ಮಾಡಿಟ್ಕೊಂಡೆ ಒಳಗಡೆ ತೊಗೊಂಡು ಹೋಗ್ತೀನಿ. ಸೊ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಮಾಡಿ ತೊಗೊಂಡು ಹೋದರೆ. ಇನ್ನೇನು ಮಕ್ಕಳಿಗೆ ರಿಟರ್ನ್ ಎಕ್ಸಾಮ್ ಮುಗೀತು ಅಂತ ಹೇಳೋ ಅಷ್ಟೊತ್ತಿಗೆ ಅವರಿಗೆ ಡ್ರಾಯಿಂಗ್ ಎಕ್ಸಾಮ್ ಇತ್ತಂತೆ. ಸೊ ಹಾಗಾಗಿ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಕಲರ್ಸ್ ಕೂಡ ಕೊಡಬೇಕಲ್ಲ. ಸ್ವಲ್ಪ ಮಗನಿಗೆ ಡ್ರಾಯಿಂಗ್ ಮಾಡ್ತಾನೆ, ಆದರೆ ಕಲರ್ಸ್ ಮಾಡೋ ಕಡೆ ಸ್ವಲ್ಪ ಅಷ್ಟೊಂದು ಕಾನ್ಸಂಟ್ರೇಷನ್ ಇಲ್ಲ. ಸೊ ಹಾಗಾಗಿ ನಾನು ಅವನಿಗೆ ಡ್ರಾಯಿಂಗ್ ಮಾಡಿ ಯಾವ್ಯಾವ ಕಲರ್ ಯಾವೆಲ್ಲಿ ಕೊಡಬೇಕು ಅಂತ ಹೇಳಿ ಬರೆದು ಕೊಟ್ಟಿದ್ದೆ. ಮಗಳಿಗೂ ಅಷ್ಟೇ ಒಂದು ಸೈಡ್ ಡ್ರಾಯಿಂಗ್ ಮಾಡಿದ್ದೆ, ಇನ್ನೊಂದು ಸೈಡ್ ಅವಳು ಮಾಡಿ ಕಲರ್ ಮಾಡ್ತೀನಿ ಅಂತ ಹೇಳಿದ್ದು. ಫೈನಲಿ ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡಿದರು, ಕಲರ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ನೋಡಿದ್ರಲ್ವ ಇವತ್ತಿನ ವಿಡಿಯೋ, ಯಾರಿಗೆಲ್ಲ ಇಷ್ಟ ಆಯಿತು. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.